ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ದರ್ಶನ ಮಾಡೋಣ ಸಾವನದುರ್ಗದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರವನ್ನು. ಇದಕ್ಕೆ ಸಾವಂದಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ. ಇದು ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆ magadi ತಾಲೂಕಿನ ಸಾವನದುರ್ಗದಲ್ಲಿದೆ. ಹಾಗಾದರೆ ಈ ಪುಣ್ಯಕ್ಷೇತ್ರದ ವಿಶೇಷತೆ ಏನು, ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಶಕ್ತಿ ಮತ್ತು ಮಹಿಮೆಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಯಾರಿನ್ನೂ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಮರೆಯದೆ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ವಿಶೇಷವಾದ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗೆ ವಿಡಿಯೋಸ್ಗಳನ್ನ ನೋಡಿದ್ಮೇಲೆ ಲೈಕ್, ಶೇರ್, ಕಮೆಂಟ್ನ ಮಾಡೋದ್ರ ಮುಖಾಂತರ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ನ ಮಾಡ್ಬೋದು. ಹಾಗೆಯೇ ಪ್ರತಿಯೊಬ್ಬರು ಕೂಡ ಆಲಯ ದರ್ಶನದ ಫೇಸ್ಬುಕ್ ಪೇಜ್, ಫೇಸ್ಬುಕ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆಯೇ ಈ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕೇವಲ ಅರ್ಧ ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪುಣ್ಯಕ್ಷೇತ್ರವನ್ನು ಕೂಡ ನೀವು ದರ್ಶನ ಮಾಡ್ಬೋದು. ಹಾಗಾದ್ರೆ ಬನ್ನಿ ಈ ಪುಣ್ಯಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ.
ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಾನು ವಿದ್ವಾನ್ ಲೋಕೇಶಾರಾಧ್ಯ, ನಿವೃತ್ತ ಪ್ರಾಧ್ಯಾಪಕ. ನಾನು ಮೈಸೂರು ಮಹಾರಾಜ ಗೌರ್ಮೆಂಟ್ ಕಾಲೇಜಲ್ಲಿ, ಸರ್ಕಾರಿ ಕಾಲೇಜಲ್ಲಿ ಆಗಮ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದೆ. ಇದು ವೀರಭದ್ರಸ್ವಾಮಿ ಸುಕ್ಷೇತ್ರ, ಭದ್ರಕಾಳಿ ಸಹಿತವಾಗಿರ್ತಂಥ ವೀರಭದ್ರ ಕ್ಷೇತ್ರ. ಇದು ಸಾವನದುರ್ಗ ಅಂತ ಅಂದ್ಬಿಟ್ಟು ಇದಕ್ಕೆ ಹೆಸರು. ಹಿಂದೆ ಇದು ಸುಂದರವಾದ ನಗರ. ಇದನ್ನು 7,000 ಮನೆ ಗ್ರಾಮ ಅಂತ ನಮ್ಮ ಉಲ್ಲೇಖ ಇದೆ. ಇದನ್ನು ವಿಜಯನಗರದ ಅರಸರು ಆಳಿದ್ರು ಅಂತಲೂ ಇದ್ರ ಬಗ್ಗೆ ಇತಿಹಾಸದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಚೋಳರು ಆಳಿದ್ರು ಇದನ್ನು, ಚೋಳೇಂದ್ರ ರಾಜ ಅಂತಕ್ಕಂಥವನು ಆ ಚೋಳರ ಕಾಲದ ದೇವಸ್ಥಾನ ಅಂತ ಇದನ್ನು ಹೇಳ್ತಾರೆ. ಇದು ಸಾವನದುರ್ಗ ದುರ್ಗಮಯ. ಈ ಸಾವನದುರ್ಗಕ್ಕೆ 8 ಬಾಗಿಲಿದೆ. 8 ಬಾಗಿಲಿನಲ್ಲಿ 8 ಬಸವಣ್ಣನ ಸ್ಥಾಪನೆ ಮಾಡಿದ್ದಾರೆ. ಅಷ್ಟದಿಗ್ಗಜಗಳು ಅಂತ ಕರೀತಾರೆ ನಮ್ಮಲ್ಲಿ. ಅದೇ ರೀತಿ ಬೆಟ್ಟದ ಮೇಲ್ಗಡೆ ಅದ್ಭುತವಾದ ಒಂದು ಬಸವಣ್ಣ ಇದೆ. ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಇದೆ. ಈ ಊರಿನಲ್ಲಿ ಇದು ವೀರಭದ್ರ ಸ್ವಾಮಿ ಮೂಲ. ಹಾಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಿಂದುಗಡೆ ಹೋಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದೆ, ವೈದ್ಯೇಶ್ವರ ದೇವಸ್ಥಾನ ಇದೆ, ಬಯಲು ಬಸವಣ್ಣ ದೇವಸ್ಥಾನ ಇದೆ. ಇವೆಲ್ಲ ನಶಿಸಿ ಹೋಗ್ಬಿಟ್ಟಿದ್ದಾವೆ. ಉಳ್ಕೊಂಡಿರೋದು ವೀರಭದ್ರ ಸ್ವಾಮಿ ದೇವಸ್ಥಾನ, ಇತಿಹಾಸ ದೇವಸ್ಥಾನ. ಇದು ಸಾವಂದಿ ವೀರಭದ್ರ ಅಂತ ಹೆಸರು ಇದಕ್ಕೆ. ಸಮಂತರಾಜ ಅಂತಕ್ಕಂಥವನು ಇಲ್ಲಿ ಆಳ್ತಾ ಇದ್ದ. ಸಾವಂತರಾಯ, ಸಂಪನ್ನರಾಯ, ವೀರಭದ್ರನಾಯಕ ಅಂತಕ್ಕಂಥ ಪಾಳ್ಯಗಾರ ಆಳ್ತಾಯಿದ್ರು. ಆ ಪಾಳ್ಯಗಾರನ ಆಕ್ರಮಿಸಿ ಕೆಂಪೇಗೌಡ ಈ ಊರಿಗೆ ಬಂದರು ಅಂತ ಇತಿಹಾಸ ಹೇಳುತ್ತೆ. ಕೆಂಪೇಗೌಡನ ಈ ಊರಲ್ಲೇ ಸೆರೆ ಹಿಡಿದ್ರು ಅಂತ ಮೈಸೂರು ದಳವಾಯಿಗಳು ಸೆರೆ ಹಿಡಿದ್ರು ಅಂತ ಹೇಳ್ತಾರೆ. ಅವರು ಸೆರೆ ಹಿಡಿದು ಹೋದ್ಮೇಲೆ ಈ ಊರೆಲ್ಲ ಹಾಳಾಗೋಗ್ಬಿಡುತ್ತೆ, ಕುಗ್ರಾಮ ಆಗ್ಬಿಡುತ್ತೆ. ಜನ ಎಲ್ಲ ಹೊರಟೋಗ್ಬಿಡ್ತಾರೆ, ಒಬ್ಬರು ಇಲ್ದಂಗೆ ಹೋಗ್ಬಿಡ್ತಾರೆ. ಅರಾಜಕತೆ ಬಂದ್ಬಿಡುತ್ತೆ. ಇದು ಮತ್ತೆ ಪ್ರಾಚೀನ ಅದೇ ಕಳ್ಕೊಂಡ್ರೂ ಸಹ ವೀರಭದ್ರ ಸ್ವಾಮಿ ದೇವಸ್ಥಾನ ಶಾಶ್ವತವಾಗಿ ಉಳ್ಕೊಂಡಿರ್ತದೆ. ಇಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ದೇವಸ್ಥಾನ ಹಾಗೇ ಇದೆ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ವಿಗ್ರಹ ಮಾತ್ರ ಇಲ್ಲ. ಅದು ಆ ವಿಗ್ರಹವನ್ನು ಮಾಗಡಿ ಗೌರಮ್ಮನ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ನಮಗೂ ಗೊತ್ತಿದೆ. ಹಾಗೆಯೇ ಇಲ್ಲಿ ವೈದ್ಯೇಶ್ವರ ದೇವಸ್ಥಾನ ಇದೆ. ವೈದ್ಯೇಶ್ವರ ದೇವಸ್ಥಾನದ ವಿಗ್ರಹ ನಮ್ಮ ದೇವಸ್ಥಾನದಲ್ಲೇ ಇದೆ, ಆದರೆ ದೇವಸ್ಥಾನ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಈ ಥರದಲ್ಲಿ ನಾವು ಸುಮಾರು ದೇವಸ್ಥಾನವನ್ನು ನೋಡ್ಬೋದು. ಇದು ಸ್ವಲ್ಪ ಕಮ್ಮಿ ಸುಮಾರು 15 ಕಿಲೋಮೀಟ್ರು ವಿಸ್ತಾರವಾಗಿ ಇರ್ತಕ್ಕಂತಹ ಕೋಟೆ ಇದೆ. ಆ ಕೋಟೆ ನೋಡಬೇಕು ಅಂದರೆ ನಮಗೆಲ್ಲ ಒಂದು ದಿವಸ ಬೇಕಾಗುತ್ತೆ. ಈ ಎದುರುಗಡೆ ಒಂದು ವೀರಭದ್ರ ದುರ್ಗ ಇದೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಅಲ್ಲಿದೆ. ಆ ದೇವಸ್ಥಾನದಲ್ಲಿ ಇದ್ದರೆ ವಿಗ್ರಹ ಇಲ್ಲ ಅಲ್ಲಿ. ಅದೇ ರೀತಿ ಉಳ್ಕೊಂಡಿರೋದೇ ಇದೆ ಒಂದು ವಿಗ್ರಹ, ವೀರಭದ್ರ, ಭದ್ರಕಾಳಿ. ನಮಗೆ ಗೊತ್ತಿದ್ದಂಗೆ ನಾವು 4ನೇ ತಲೆ ಇಲ್ಲಿಗೆ ಬಂದವರು. ನಮ್ಮ ಪ್ರಾಚೀನ ಹೇಳ್ದಂಗೆ ಈ ಎದುರುಗಡೆ ಒಂದು ಧ್ವಜಸ್ತಂಭ ಇದೆ. ಆ ಧ್ವಜಸ್ತಂಭ 53 ಅಡಿ ಇದೆ. ಇದು ಏಷ್ಯಾ ಖಂಡದಲ್ಲೇ ಎಲ್ಲೂ ಇಲ್ಲ ಅಂತ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಧ್ವಜಸ್ತಂಭ. ಇದನ್ನು ಹಿಂದೆ ಯಾರು ನಿಮಗೆ ಗೊತ್ತು ಅಂತ ಕೇಳಿದ್ರೆ, ಹಿಂದೆ ಮೈಸೂರು ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರ್ ಬಂದಾಗ ಇಲ್ಲಿ 56ರಲ್ಲೋ 53ರಲ್ಲೋ ಬಂದಾಗ ಅವ್ರು ಅಳತೆ ಮಾಡಿಸಿದಾಗ ಅದು 53 ಅಡಿ ಇದೆ ಅಂತ ಅದು ಇದು ಇತಿಹಾಸ ಇದೆ. ಏಕಶಿಲಾಸ್ತಂಭ ಅದು. ಅದನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಕ್ಷೇತ್ರ, ಈ ದೇವಸ್ಥಾನ, ಈ ಊರು ಎಷ್ಟು ಪ್ರಾಚೀನತೆಯನ್ನು ಹೊಂದಿತ್ತು, ಇದರ ಇತಿಹಾಸ ಎಷ್ಟು ಇದೆ ಅಂತ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೊಬೋದು. ಈ ಕಂಬಗಳಿದ್ದಾವೆ, ಕಲ್ಕಂಬ ಎಲ್ಲ ಹೇಳ್ತವೆ. ಈ ಮಹಾದ್ವಾರ ಹೇಳುತ್ತೆ ಚೋಳರ ಕಾಲದಂತ ಹೇಳ್ತದೆ. ಸುಮಾರು 1000 ವರ್ಷ ಇತಿಹಾಸ ದೇವಸ್ಥಾನ. ಈ ವೀರಭದ್ರ ಪ್ರಸನ್ನ ವೀರಭದ್ರ. ಇಲ್ಲಿ ಬಂದರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಜನ ಬಂದು ಕೇಳ್ಕೊತಾರೆ, ಅರಕೆ ಮಾಡ್ಕೊತಾರೆ. ಆ ಕಷ್ಟ ಕಾರ್ಪಣ್ಯಗಳು ಬೇಗನೆ ಬಗೆಹರಿದು ಅವ್ರಿಗೆ ಒಳ್ಳೆಯದಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತುಂಬ ಜನ ದೇವ, ಗಾಳಿ, ಪೀಡೆ, ಪಿಶಾಚಿ ಈ ಥರದ್ದೆಲ್ಲ ಬರ್ತಾರೆ. ಅವ್ರಿಗೆಲ್ಲ ಭಗವಂತ ಆಶೀರ್ವಾದ ಮಾಡಿ. ಇಲ್ಲೇನು ನಾವು ಯಾವುದು ಅದ್ಭುತವಾದಂತ ಏನು ಮಾಡಲ್ಲ, ನಮಸ್ಕಾರ ಮಾಡಿ ಭಗವಂತ ಪ್ರೇಯರ್ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಸಂಕಲ್ಪ ನಿಮಿತ್ತನೇ ಅವರಿಗೆಲ್ಲ ರೋಗ ರುಜಿನಗಳು ವಾಸಿ ಆಗ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹಾಗೆಯೇ ಮಕ್ಕಳಾಗಿದ್ದಾರೆ ಸಂತಾನ ಭಾಗ್ಯ ಆಗುತ್ತೆ, ವಿವಾಹ ಆಗಿದ್ದಾರೆ ವಿವಾಹ ಆಗುತ್ತೆ. ಅದೇ ಅಷ್ಟೇನೇ ಮನೆಗಳಲ್ಲಿ ಅವರೇನಾದರೂ ಈ ತುಂಬ ಜನ ನಮಗೆ ಹೋದ್ರೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ ಬಂದು ನಲಾನುಲು ಅಂತ ಹೇಳ್ತಾರೆ. ಆ ನಲಾನುಲುಗಳನ್ನ ಹೇಳ್ಕೊಂಡಾಗ ನಾವು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತ ಆ ಸಂಕಲ್ಪ ನೆರವೇರುತ್ತೆ. ಅಷ್ಟೇ ಅಲ್ಲದೇ ಮನೆ ಕಟ್ಟೋರು, ಆಸ್ತಿ ತೊಗೊಂಡೋರು ಎಲ್ಲ ತುಂಬ ಜನ ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡೇ ಹೋಗ್ತಾರೆ. ನಾವು ನೋಡಿದ್ದೀವಿ ಇತ್ತೀಚೆಗೆ ತುಂಬ ಜನ ಈ ನೀರು ಬಾವಿ ಬೋರ್ವೆಲ್ ಹಾಕ್ಸೋರು ಅವರು ಸಹ ಬಂದು ಕೇಳ್ಕೊಂಡಾಗ ಸ್ವಾಮಿ ನಮ್ಗೆ ನೀರು ಬೇಗ ಬಂದ್ಬಿಡ್ತು ಅಂತ ಹೇಳ್ತಾರೆ. ಪ್ರತಿ ಅಮಾವಾಸ್ಯೆ ವಿಶೇಷ ಪೂಜೆ ಆಗುತ್ತೆ. ಆ ವಿಶೇಷ ಪೂಜೆಯಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಯಾವುದೋ ದುಡ್ಡು ಕಾಸು ಇತ್ಯಾದಿಗಳ ವ್ಯವಸ್ಥೆ ಏನಿರೋದಿಲ್ಲ. ಅವ್ರ ಸಂಕಲ್ಪಕ್ಕೆ ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡೋದನ್ನು ನಾವು ನೋಡಿದ್ದೀವಿ, ನಾವು ಅನುಭವಿಸಿದ್ದೀವಿ ಅದನ್ನು. ಅದಕ್ಕೋಸ್ಕರ ಇದು ಪ್ರಸನ್ನ ವೀರಭದ್ರ, ಭದ್ರಕಾಳಿ ಸಮೇತ ವೀರಭದ್ರ. ಇದು ಈ ಥರದಲ್ಲಿ ಈ ವೀರಭದ್ರನಿಗೆ ಎಲ್ಲ ಜಾತಿ ಎಲ್ಲ ವರ್ಗದ ಜನ ಭಕ್ತರಿದ್ದಾರೆ. ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಮತ್ತು ಹರಿಜನಾದಿಗಳು ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಸಹ ಈ ದೇವರಿಗೆ ಭಕ್ತರಿದ್ದಾರೆ. ಈ ದೇವರು ಸರ್ವಂತರ್ಯಾಮಿ, ಎಲ್ಲ ಜಾತಿ ವರ್ಗದವರಿಗೆ ಪ್ರಸನ್ನ ವೀರಭದ್ರವನು. ಇಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ.
ಇದು ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸದಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ. ಭಾಳ ವಿಜೃಂಭಣೆಯಿಂದ ಆಗುತ್ತೆ. ತುಂಬ ಸಾವಿರಾರು ಜನ ಸೇರ್ತಾರೆ ಇಲ್ಲಿ. ಬಂದವರು ವಾಲಂಟಿಯರ್ ಅವರೇನೇ ಸ್ವತಃ ಅರವಣಿಕೆಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಅರವಣಿಕೆ ದನದ ಅನ್ನದಾಸೋಹ ಅವರೆಲ್ಲ ಮಾಡಿಕೊಂಡು 2-3 ದಿವಸ ಇಲ್ಲೇ ಇರ್ತಾರೆ. ಮತ್ತು ಇಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಕುದುರೆ ಉತ್ಸವ, ನಂದಿ ಉತ್ಸವ, ಶೇಷವಾಹನ, ಹೀಗೆ ಹಲವಾರು ಉತ್ಸವಗಳಾಗ್ತವೆ. ಕಲ್ಯಾಣ ಉತ್ಸವ ಆಗುತ್ತೆ ವಿಶೇಷವಾಗಿ. ಇದೆಲ್ಲವನ್ನು ಜನ ಕಣ್ತುಂಬಿಕೊಂಡು ತುಂಬ ಭಕ್ತಿಪರವಶರಾಗಿ ಇಲ್ಲಿ 3-4 ದಿವಸ ಕಾಲ ಕಳೀತಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಸಹ ಇಲ್ಲಿರುತ್ತೆ. ಈಗ ನಾವು 1983ರಲ್ಲಿ ಕೈಂಕರ್ಯ ಸೇವಾ ಸಮಿತಿ ಅಂತ ನಾನೇ ಸ್ಥಾಪನೆ ಮಾಡಿದೆ. ಆ ಸಮಿತಿಯಿಂದ ಇದು ಎಲ್ಲ ಜೀರ್ಣೋದ್ಧಾರ ಮಾಡ್ತಾ ಇರಬೇಕಾದ್ರೆ ಭಕ್ತಾದಿ ಸಾಕಷ್ಟು ರೀತಿಯಲ್ಲಿ ಎಲ್ಲ ವರ್ಗದ ಭಕ್ತಾದಿಗಳು ಬಂದು ₹1 ಕೊಟ್ಟಿರ್ಬೋದು, 1000 ಕೊಟ್ಟಿರ್ಬೋದು, ಲಕ್ಷ ಕೊಟ್ಟಿರ್ಬೋದು. ಆ ಥರದಲ್ಲಿ ಎಲ್ಲರೂ ಸಹ ಹನಿ ಗುಡಿದ್ರಲ್ಲ ಅಂತ ನನಗೆ ಈ ಕ್ಷೇತ್ರವನ್ನು ತುಂಬ ಅಭಿವೃದ್ಧಿ ಮಾಡಿದ್ದೀವಿ. ಈ ಕ್ಷೇತ್ರಕ್ಕೆ ಸಾಕಷ್ಟು ದೇವರ ಭಕ್ತರಿದ್ದಾರೆ. ಅಷ್ಟೇ ಅಲ್ಲದೆ ಇದು ಧಾರ್ಮಿಕ ದತ್ತಿ ಇಲಾಖೆ ಸೇರಿದ್ದು. ಧಾರ್ಮಿಕ ದತ್ತಿ ಇಲಾಖೆಯವರಿಲ್ಲಿ ಈಗಾಗಲೇ ಆಡಳಿತಾಧಿಕಾರಿ ನೇಮಕ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಹಣ ಪೋಲಾಗಬಾರ್ದು ಅಂತೇಳಿ ಈ ಹಣವನ್ನು ಸಂಗ್ರಹ ಆದದ್ದು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಧಾರ್ಮಿಕ ದತ್ತಿಯವರು ಮೊದಲಿಂದ ಧಾರ್ಮಿಕ ದತ್ತಿ ಇಲಾಖೆನೇ, ಇತ್ತೀಚಿಂದೇನಲ್ಲ. ನಾವು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಮನ್ನಣೆ ಪಡೆದೇ ಇದನ್ನು ಕೆಲಸ ಶುರು ಮಾಡಿದ್ವಿ. ಆ ರೀತಿಯಲ್ಲಿ ಇಲ್ಲಿಗ ಒಂದು 23 ರೂಮ್ ಇದೆ, ಒಂದು ಛತ್ರ ಇದೆ, ಬಂದವರಿಗೆ ನಿತ್ಯ ದಾಸೋಹ ಇದೆ. ಎಲ್ಲವನ್ನು ವೀರಭದ್ರನ ಕ್ಷೇತ್ರದಲ್ಲಿ ಬಂದು ಭಕ್ತಾದಿಗಳು ಖುಷಿಪಟ್ಟು ಹೋಗ್ತಾರೆ, ಆನಂದಮಯವಾಗಿರ್ತಾರೆ, ನೆಮ್ಮದಿಯನ್ನು ಪಡ್ಕೊಂಡು ಹೋಗ್ತಾರೆ. ಅಂತಹ ನೆಮ್ಮದಿಯ ತಾಣ ನಮ್ಮ ಶ್ರೀ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಸುಕ್ಷೇತ್ರ ಅಂತ ನಾವು ಅಂದ್ಕೊಂಡಿದ್ದೀವಿ. ದೀಪೋತ್ಸವ ಆಗುತ್ತೆ, ಲಕ್ಷ ದೀಪೋತ್ಸವ, ತುಂಬ ಜನ ಸೇರ್ತಾರೆ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳಾಗ್ತದೆ, ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಆಗ್ತದೆ, ಧನುರ್ಮಾಸ ತುಂಬ ಚೆನ್ನಾಗಿರುತ್ತೆ, ಆವಾಗಲೂ ಸಹ ವಿಶೇಷ ಪೂಜೆಗಳಾಗ್ತವೆ. ಅಷ್ಟೇ ಅದರಲ್ಲಿ ಈಗ ಇದೇನು ಆಶ್ವೀಜ ಮಾಸ ಮುಗಿದಿದ್ದಂಗೆ ವಿಜಯದಶಮಿ ಬರ್ತಾಯಿದೆ. ವಿಜಯದಶಮಿ ನವರಾತ್ರಿಯಲ್ಲಿ ದೇವಿ ಪಾರಾಯಣ ಮಾಡ್ತೀವಿ. ಮತ್ತು ನಿತ್ಯ ಭಗವಂತನಿಗೆ ಅಭಿಷೇಕ ಆಗುತ್ತೆ, ಮೃತ್ಯುಂಜಯ ಜಪಾದಿಗಳಾಗ್ತವೆ. ಆಮೇಲೆ ಕೊನೆಯ ದಿವಸ ಇಲ್ಲಿ ಬನ್ನಿ ಮಂಟಪ ಅಂತ ಹೇಳಿ ಆ ಬನ್ನಿ ಮಂಟಪದ ಹತ್ರ ಹೋಗಿ ಬನ್ನಿ ಮುರಿತೀವಿ. ಅಲ್ಲೂ ಸಹ ರಾಜ ಮರ್ಯಾದೆಯಿಂದ ವೀರಭದ್ರನ ವಾಲಗಾದಿಗಳು, ಡೋಲು, ಡಮರುಗ ಇತ್ಯಾದಿಗಳಿಂದ ವಿಜೃಂಭಣೆಯಿಂದ ಕರ್ಕೊಂಡೋಗಿ ಸ್ವಾಮಿಯನ್ನು ಅಲ್ಲಿ ವಿಜೃಂಭಿಸಿ ಅಲ್ಲಿ ಬನ್ನಿಯನ್ನು ಮುರಿದು ಮತ್ತೆ ವಾಪಸ್ ಬರ್ತೀವಿ. ಜನರಿಗೆಲ್ಲ ಒಳ್ಳೆಯದಾಗಲಿ ಅಂತ, ಬನ್ನಿ ಬಂಗಾರವಾಗಲಿ ಅಂತ ಆ ಮಾತನ್ನು ಹೇಳ್ತೀವಿ. ಈ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ವೀರಭದ್ರನ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಜನಗಳು ಇಲ್ಲಿ ಬಂದು ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಪಡಿತಾ ಇದೆ, ಹೆಚ್ಚು ಜನಸಂಖ್ಯೆ ಸೇರ್ತಾ ಇದ್ದಾರೆ. ಅದನ್ನು ನೋಡಿ ನಮಗೂ ಸಹ ಸಂತೋಷ ಆಗ್ತಾಯಿದೆ, ಹೌದಲ್ವಾ? ಒಂದು ಕಾಲದಲ್ಲಿ 2-3 ಜನ ಬರೋರಿಲ್ಲ, ಇವತ್ತು ಸಾವಿರಾರು ಜನ ಬರ್ತಾಯಿದ್ದಾರೆ. ಪ್ರತಿ ಭಾನುವಾರ ಕಮ್ಮಿ ಅಂದ್ರೂ 1,000 ಜನ ಇರ್ತಾರೆ. ಕಾರ್ತಿಕ ಮಾಸಗಳಲ್ಲಿ, ಶ್ರಾವಣ ಮಾಸಗಳಲ್ಲಿ 1000ಕ್ಕಿಂತ ಜಾಸ್ತಿ ಮಿಗಿಲಾಗಿರ್ತಾರೆ. ಅದರಿಂದ ಭಕ್ತ ಕ್ಷೇತ್ರ ಇದು ಭಕ್ತಿ ಪರವಶವಾಗಿರ್ತಕ್ಕಂಥ ಕ್ಷೇತ್ರ. ಈ ಸುಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿದ್ರೂ ತೀರೋದಿಲ್ಲ. ಇದು ಒಂದು ಗ್ರಂಥನೇ ಬರಿಬೋದು ಅಂತ ಸುಂದರವಾದಂತಹ ಈ ಕ್ಷೇತ್ರ ವೀರಭದ್ರನ ಸುಕ್ಷೇತ್ರ ಅಂತ ಹೇಳಿ ನಾನು ನಿಮಗೆ ಈ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಶಿವಂಭೂಯಾತ್. ಇದು ಬೆಂಗಳೂರಿಂದ 65 ಕಿಲೋಮೀಟ್ರ್ ನಮ್ಮೂರಿಗೆ, ರಾಮನಗರದಿಂದ 25 ಕಿಲೋಮೀಟ್ರು, ಹೀಗೆ ರಾಮನಗರದಿಂದ 30 ಕಿಲೋಮೀಟ್ರ್, ಅಂದಾಜು 30 ಕಿಲೋಮೀಟ್ರು. ಈ ರೀತಿಯಲ್ಲಿ ಇರಬೇಕಾದ್ರೆ ಬೆಂಗಳೂರಿಂದ ಬರೋರು ಸ್ವಂತ ವೆಹಿಕಲ್ ಇರೋರು ಸ್ವಂತ ವೆಹಿಕಲಲ್ಲಿ ಬರ್ತಾರೆ. ಇಲ್ಲಿ KSRTC ಬಸ್ ಇದೆ. ಮಾಗಡಿಗೆ ಬಂದು ಮಾಗಡಿಯಿಂದ ನಾಯಕನಪಾಳ್ಯ ಗೇಟ್ ಅಂತ ಇದೆ, ಅಥವಾ ಸಾವಂತದುರ್ಗ ಗೇಟ್ ಅಂತಾರೆ ಅದನ್ನು. ಆ ಗೇಟಿಗೆ ಬಂದರೆ ಸಾಕಷ್ಟು ಆಟೋಗಳಿದ್ದಾವೆ. ಆಟೋಗಳಿಂದ ಹತ್ಕೊಂಡು ಇಲ್ಲಿ ಬರ್ಬೋದು. ಇವತ್ತು ವ್ಯವಸ್ಥೆ ಚೆನ್ನಾಗಿದೆ. ಬಹಳ ಹಿಂದೆ ವ್ಯವಸ್ಥೆನೇ, ರೋಡೇ ಇರಲಿಲ್ಲ ಊರಿಗೆ, ಸಣ್ಣ ಕಾಲ್ದಾರಿ ಇತ್ತು. ಈಗ ದೊಡ್ಡ ರೋಡ್ ಮಾಡಿದ್ದಾರೆ, PWD ಅವರು ರೋಡನ್ನು ಮಾಡಿದ್ದಾರೆ. ಅದರಿಂದ ತುಂಬ ಅನುಕೂಲ ಇದೆ, ಬರೋಕ್ಕೇನು ಕೊರತೆ ಇಲ್ಲ. ಕಾಡು ಪ್ರಾಣಿಗಳ ಭಯ ತುಂಬ ರಾತ್ರಿ ಹೊತ್ತಾದರೂ ಇದೆ, ಬೆಳಗ್ಗೆ ಹೊತ್ತು ಏನು ಭಯ ಇರೋದಿಲ್ಲ. ಇಲ್ಲಿ ನಿರ್ಭೀತರಾಗಿ ಬಂದು ಸ್ವಾಮಿ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇದು 2 ದುರ್ಗ ಅಂತ ಇದೆ, ಕೆರೆ ದುರ್ಗ, ಬಿಳಿ ದುರ್ಗ ಅಂತ. ಇದನ್ನು ಬಿಳಿ ಸಾವಂದಿ ಅಂತಾರೆ, ಕೆರೆ ಸಾವಂದಿ ಅಂತಾರೆ. ಈ ಕಡೆ ಬಿಳಿ ಸಾವಂದಿ ಬೆಟ್ಟದಲ್ಲಿ ಬಸವೇಶ್ವರ ಇದೆ, ನಂದಿ ಇದೆ. ಈ ಕಡೆ ಕೆರೆ ಸಾವಂದಿ ಬೆಟ್ಟದಲ್ಲಿ ಗಣೇಶ ಇದ್ದಾನೆ, ಮಹಾಗಣಪತಿ. ದೊಡ್ಡ ಬಂಡೆಯಲ್ಲಿ ದೊಡ್ಡ ಗಣಪತಿ ಇದೆ. ಅದು ದೇವಸ್ಥಾನ ಇತ್ತು ಅಂತ ಅನಿಸುತ್ತೆ, ಈಗೆಲ್ಲ ಬಿದ್ದೋಗ್ಬಿಟ್ಟಿದೆ ಅದು. ಅಲ್ಲಿ ಕೆಂಪೇಗೌಡರು ಒಂದು ಅರಮನೆ ಇದೆ. ಅದನ್ನು ಕೆಂಪೇಗೌಡ ಗವಿ ಅಂತ ಕರೀತಾರೆ. ಆ ಗವಿ ಮುಂದೆ ನಾವೇ ನೋಡಿದ್ದೀವಿ ಅಳುಮನೆ ಬಿಡೋದು, ಆನೆಗಟ್ಟ. ಅಂದರೆ ಅವರು ಹೆಣ್ಮಕ್ಳನ್ನ ಅಲ್ಲಿ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ, ಫ್ಯಾಮಿಲಿ ಇದ್ರು ಅಂತ ಅನಿಸುತ್ತೆ. ಅದೆಲ್ಲ ನೋಡಿದಾಗ ಅಲ್ಲಿ ಒಳಕಲ್ಲಿದೆ, ಕಾರೂಪಕ್ಕೆ ಒಂದು ಫಿರಂಗಿನೂ ಸಹ ಇದೆ. ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅದು ಪ್ರಾಚೀನತೆಯನ್ನು ಹೊಂದಿದೆ. ಅಲ್ಲೂ ಸಹ ಒಳ್ಳೆಯ ಕ್ಷೇತ್ರ ಅದು. ಅಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾರೆ. ನಾವು ಈ ಇತಿಹಾಸವನ್ನು ನಾವು ಮೈಸೂರು ಅರಮನೆಯಲ್ಲಿ ನೋಡ್ಬೋದು. ಈ ದೇವಸ್ಥಾನದ ಇತಿಹಾಸವನ್ನು, ಪುರಾತನ ದೇವಸ್ಥಾನ ಇದು ಏಕಾಂಬರ ದೀಕ್ಷಿತ ಅಂತ ಅಂದ್ಬಿಟ್ಟು ವೀರಭದ್ರ ವಿಜಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ವೀರಭದ್ರ ವಿಜಯದಲ್ಲಿ ಈ ವೀರಭದ್ರನ ಬಗ್ಗೆ ಸಾಕಷ್ಟು ಬರೆದವರೆ ಅಂತ ಸಂಸ್ಕೃತದಲ್ಲಿ ಇರೋ ಗ್ರಂಥ ಅದು ಕನ್ನಡದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ.
ಅದ್ರ ಬಗ್ಗೆ ನಾವು ಮೈಸೂರಿನಲ್ಲಿ ನೋಡಿದ್ರೆ ಅದು ನಮಗೆ ಅಲ್ಲೇ ಓದ್ಕೊಂಡು ಹೋಗಿ ಅಂತ ಹೇಳ್ತಿರೋದು ಕೊಡೋದಿಲ್ಲ. ಅದಕ್ಕೋಸ್ಕರ ಇದು ಪ್ರಾಚೀನವಾದಂಥ ಕ್ಷೇತ್ರ. ಇಲ್ಲಿ ಬಂದು ತಾವೆಲ್ಲ ದರ್ಶನ ಮಾಡಿಕೊಂಡು ಆ ಭಗವಂತನ ಆಶೀರ್ವಾದ ಪಡೆದ್ರೆ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ. ಇದರಲ್ಲಿ ಯಾವುದೇ ವಿಧವಾದಂಥ ಬೇರೆ ಮಾತಿಲ್ಲ ಅಂತ ಹೇಳಿ ನಾವು ಈ ಮಾತಲ್ಲಿ ಹೇಳ್ಬೋದು.